ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಇವತ್ತಿನ ಒಂದು ಪ್ರಮುಖ ವಿಡಿಯೋ ಏನಪ್ಪಾ ಅಂತಂದ್ರೆ ಕರ್ನಾಟಕ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಇದರಲ್ಲಿ 20 ಪ್ರಶ್ನೆಗಳು ನೋಡ್ತೀವಿ ನೋಡ್ರಿ. ಅದರಲ್ಲಿ ಹೇಳಿಕೆ ಪ್ರಶ್ನೆಗಳು 15, ಹೊಂದಿಸಿ ಪ್ರಶ್ನೆಗಳು 5. ಟೋಟಲ್ ಆಗಿ 20 ಪ್ರಶ್ನೆಗಳು ನೋಡೋಣ. ಈ ರೀತಿಯಾದಂತ ಒಂದು ಪ್ರಶ್ನೆಗಳನ್ನು KA ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ಮುಂದೆ ಬರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಕೂಡ ಬಹಳ ಒಂದು ಸಹಕಾರಿ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡ್ರಿ. ಮೊದಲನೇದ್ದು ವಿಜಯನಗರ ಸ್ಥಾಪನೆ ಬಗ್ಗೆ ಪ್ರಶ್ನೆ ಕೊಟ್ರಿ ಇಲ್ಲಿ. ಮೊದಲನೇ ಒಂದು ಹೇಳಿಕೆ, ವಿಜಯನಗರ ಸಾಮ್ರಾಜ್ಯವು ಕ್ರಿಸ್ತಶಕ 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯ ಒಂದು ಸ್ಥಾಪಿಸಿದರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಪ್ರಶ್ನೆ ಪ್ರಮುಖವಾಗಿದೆ. ಇದು ಸರಿಯಾಗಿದೆ ನೋಡ್ರಿ. ಒಂದನೇ ಹೇಳಿಕೆ ಸರಿಯಾಗಿದೆ. ಯಾವಾಗ ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆ ಮಾಡ್ತಾರ ಹರಿಹರ ಮತ್ತು ಬುಕ್ಕರಾಯರು. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ, ವಿದ್ಯಾರಣ್ಯರು ಈ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರಮುಖ ಮಾರ್ಗದರ್ಶನ ನೀಡಿದರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಒಂದು ಹೇಳಿಕೆ ಕೂಡ ಸರಿಯಾಗಿದೆ. ಈ ಒಂದು ಅಕ್ಕ ಮತ್ತು ಬುಕ್ಕರಾಯರು ಈ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಬೇಕಪ್ಪ ಅಂತಂದ್ರ ವಿದ್ಯಾರಣ್ಯರು ಅವರ ಒಂದು ಗುರು ಆಗಿರ್ತಾರ. ಇವರ ಒಂದು ಮಾರ್ಗದರ್ಶನದ ಮೂಲಕ ವಿಜಯನಗರ ಸಾಮ್ರಾಜ್ಯವನ್ನು ಕ್ರಿಸ್ತ ಶಕ 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಏನ್ ಮಾಡ್ತಾರ ಅಂದ್ರೆ ಸ್ಥಾಪನೆ ಮಾಡ್ತಾರ. ಎರಡು ಹೇಳಿಕೆಗಳು ಕೂಡ ಸರಿಯಾಗಿ ನೋಡ್ರಿ. ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಒಂದು ಎರಡು ಸರಿ, ಎರಡು ತಪ್ಪಂತ ಕೊಡ್ರಿ. ಇಲ್ಲಿ ಒಂದು ಎರಡು ಸರಿ ಇದ್ದ ನೋಡ್ರಿ. ಆಪ್ಷನ್ ಸಿ ಸರಿಯಾಗಿ ಒಂದು ಎರಡು. ಓಕೆ, ಯಾವ ನದಿ ತೀರದ ದಡದಲ್ಲಿ ಅಂದ್ರೆ ತುಂಗಭದ್ರಾ ನದಿ ದಡದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದ. ವಿದ್ಯಾರಣ್ಯ ಸ್ವಾಮೀಜಿಗಳ ಒಂದು ಆಶೀರ್ವಾದದೊಂದಿಗೆ ಹರಿಹರ ಮತ್ತು ಬುಕ್ಕರಾಯರು ವಿಜಯನಗರದ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರ. ಹಂಪಿ ಇದರ ಒಂದು ರಾಜಧಾನಿ ಆಗಿರುತ್ತೆ ನೋಡ್ರಿ. ನೆಕ್ಸ್ಟ್, ಪ್ರೌಢ ದೇವರಾಯನ ಬಗ್ಗೆ ಪ್ರಶ್ನೆ ಇದೆ ನೋಡಿ. ಮೊದಲನೇ ಹೇಳಿಕೆ, ಎರಡನೇ ದೇವರಾಯನನ್ನು ಗಜಬೇಟೆಗಾರ ಎಂದು ಕರೆಯಲಾಗುತ್ತಿತ್ತಂತ ಕೊಟ್ಟಿದ್ದಾರೆ. ಪ್ರೌಢ ದೇವರಾಯ ಮತ್ತು ಗಜಬೇಟೆಗಾರ ಅಂತ ಬಿರುದು ಇರ್ತದೆ. ಇದು ಸರಿಯಾಗಿದೆ. ಅದೇ ರೀತಿಯಾಗಿ ಇವನ್ ಏನಪ್ಪಾ ಅಂತಂದ್ರೆ ತುಳು ವಂಶದ ರಾಜವಂಶದ ಅತ್ಯಂತ ಪ್ರಸಿದ್ಧ ದೊರೆಯಾಗಿದೆ ಅಂತ ಕೊಟ್ಟಿದ್ದಾರ. ಈ ಒಂದು ಹೇಳಿಕೆ ಏನಪ್ಪಾ ಅಂತಂದ್ರೆ ತಪ್ಪಾಗಿದೆ ನೋಡ್ರಿ. ಎರಡನೇ ದೇವರಾಯ ಬರೋದಿಲ್ಲಪ್ಪ ಅಂತಂದ್ರೆ ಸಂಗಮ ವಂಶದಲ್ಲಿ ಬರುತ್ತಾನಿತ ಎರಡನೇ ದೇವರಾಯ. ಇಲ್ಲಿ ಏನಪ್ಪಾ ಅಂತಂದ್ರೆ ತುಳುವ ಒಂದು ರಾಜವಂಶ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. ಇಲ್ಲಿ ಕೃಷ್ಣ ದೇವರಾಯ ಬರ್ತಾನೆ ತುಳು ವಂಶದಲ್ಲಿ. ಓಕೆ, ಒಂದು ಸರಿ ಇದೆ, ಎರಡು ಸರಿ ಇದೆ, ಒಂದು ಎರಡು ಸರಿ, ಎರಡು ತಪ್ಪಂತ ಕೊಡ್ರಿ. ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಮಾತ್ರ ಸರಿ ಇದೆ. ಆಪ್ಷನ್ ಸಿ ಒಂದು ಮಾತ್ರ ಸರಿ ನೋಡ್ರಿ. ಓಕೆ, ಎರಡನೇ ದೇವರಾಯನು ಸಂಗವಂಶದ ಅತ್ಯಂತ ಶ್ರೇಷ್ಠ ದೊರೆ ಆಗಿರ್ತಾನೆ ನೋಡ್ರಿ. ಅಲ್ಲಿ ತುಳು ವಂಶ ಅಂತ ಕೊಟ್ಟಿದ್ದು, ಅದಕ್ಕೆ ಒಂದ್ ಹೇಳಿಕೆ ತಪ್ಪಾಯ್ತು ನೋಡ್ರಿ. ಎರಡನೇ ಹೇಳಿಕೆ ತಪ್ಪಾಗಿತ್ತು. ಅದಕ್ಕೆ ಆನೆಗಳನ್ನು ಬೇಟೆಯಾಡುವುದರಲ್ಲಿ ನಿಪುಣನಾಗಿದ್ದರಿಂದ ಇವನಿಗೇನಪ್ಪಾ ಅಂತಂದ್ರೆ ಗಜ ಬೇಟೆಗಾರ ಎಂಬ ಒಂದು ಬಿರುದನ್ನು ಪಡಿತಾನ. ಈತ ಆನೆಗಳನ್ನು ಹೆಚ್ಚಾಗಿ ಬೇಟೆ ಆಡ್ತಿರ್ತಾನ. ಅದಕ್ಕಾಗಿ ಗಜ ಬೇಟೆಗಾರ ಎಂಬ ಒಂದು ಬಿರುದನ್ನು ಪಡೆದಿರ್ತಾನ. ಈ ಒಂದು ಪ್ರಶ್ನೆ ಆಗಿದೆ ನೋಡಿ. ಗಜ ಬೇಟೆಗಾರ ಎಂಬ ಒಂದು ಬಿರುದನ್ನು ಹೊಂದಿದಂತ ರಾಜ ಯಾರಪ್ಪ ಅಂತಂದ್ರೆ ಈತ ದೇವರಾಯ ಆಗಿರ್ತಾನ ನೋಡ್ರಿ. ನೆಕ್ಸ್ಟ್ ಬರುತ್ತೆ ಕೃಷ್ಣ ದೇವರಾಯ ಮತ್ತು ಆತನ ಒಂದು ಸಾಹಿತ್ಯದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. ಮೊದಲನೇ ಹೇಳಿಕೆ ಪ್ರಶ್ನೆ ಕೊಟ್ಟಿದ್ದಾರೆ, ಶ್ರೀ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರು ಎಂಬ ಒಂದು 8 ಮಂದಿ ಶ್ರೇಷ್ಠ ಕವಿಗಳಿದ್ದಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಸರಿಯಾಗಿದೆ. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ, ಕೃಷ್ಣದೇವರಾಯನ ಅಮುಕ್ತ ಮೌಲ್ಯದ ಎಂಬ ಒಂದು ಸಂಸ್ಕೃತ ಕೃತಿಯನ್ನು ರಚಿಸಿದನು ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ ಅಂತಾನೆ ಹೇಳ್ತೀವಿ. ಯಾಕಪ್ಪ ಅಂತಂದ್ರೆ ಕೃಷ್ಣದೇವರಾಯ ಅಮುಕ್ತ ಮೌಲ್ಯ ಎಂಬ ಒಂದು ಕೃತಿಯನ್ನು ಬರಿತಾನೆ, ಆದ್ರೆ ಅದು ಸಂಸ್ಕೃತದಲ್ಲ, ಬದಲಾಗಿ ತೆಲುಗುದಿರ್ತದೆ ನೋಡ್ರಿ. ತೆಲುಗುದು ಕೃತಿ ಬರಿತಾನೆ ಅಮುಕ್ತ ಮೌಲ್ಯ ಎಂಬುದು. ಅದಕ್ಕಾಗಿ ಎರಡನೇ ಹೇಳಿಕೆ ತಪ್ಪಾಗಿತ್ತು. ಇಲ್ಲಿ ಸಂಸ್ಕೃತ ಅಂತಿತ್ತಲ್ಲ, ಅದಕ್ಕೆ ತಪ್ಪು. ಒಂದು ಸರಿ, ಎರಡು ಸರಿ, ಒಂದು ಎರಡು ಸರಿ, ಎರಡು ತಪ್ಪಂತ ಕೊಟ್ರೆ ಇಲ್ಲಿ ಒಂದು ಮಾತ್ರ ಸರಿಯಾಗಿದೆ ನೋಡ್ರಿ. ಓಕೆ, ಕೃಷ್ಣದೇವರಾಯನು ಅಮುಕ್ತ ಮೌಲ್ಯ ಎಂಬ ಕೃತಿಯನ್ನು ಸಂಸ್ಕೃತದಲ್ಲಿ ಅಲ್ಲ, ಬದಲಾಗಿ ತೆಲುಗು ಭಾಷೆಯಲ್ಲಿ ರಚನೆ ಮಾಡ್ತಾನ. ಜಾಂಬವತಿ ಕಲ್ಯಾಣಂ ಎಂಬ ಇವನು ಒಂದು ಸಂಸ್ಕೃತದ ಕೃತಿಯನ್ನು ಬರಿತಾನೆ ಅಂತ ಹೇಳ್ಬೋದು. ಓಕೆ, ಜಾಂಬವತಿ ಕಲ್ಯಾಣ ಇದು ಸಂಸ್ಕೃತದಾಗಿದೆ ನೋಡ್ರಿ. ತೆಲುಗು ಭಾಷೆಯಲ್ಲಿ ಏನ್ ಬರಿತಾನಪ್ಪ ಅಂತಂದ್ರೆ ಅಮುಕ್ತ ಮೌಲ್ಯ ಎಂಬ ಒಂದು ಕೃತಿ ಬರಿತಾನ. ನೆಕ್ಸ್ಟ್, ತಾಳಿಕೋಟೆ ಕದನ ಬಗ್ಗೆ ಕೊಟ್ಟಿದ್ದಾರೆ ಪ್ರಶ್ನೆ. ಮೊದಲನೇ ಹೇಳಿಕೆ, ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಕದನವು ಕ್ರಿಸ್ತ ಶಕ 1565ರಲ್ಲಿ ನಡೀತು ಅಂತ ಕೊಟ್ರ. ಇದು ಸರಿಯಾಗಿದೆ ನೋಡಿ. 1565ರಲ್ಲಿ ಮಂಗಳವಾರದಂದು ಏನಪ್ಪಾ ಅಂತಂದ್ರೆ ಈ ಒಂದು ತಾಳಿಕೋಟೆ ಕದನ ನಡೀತದೆ. ಈ ಒಂದು ನಿರ್ಣಾಯಕ ಕದನದಲ್ಲಿ ಅಳಿಯ ರಾಮರಾಯನು ವಿಜಯನಗರದ ಸೈನ್ಯವನ್ನು ಮುನ್ನಡೆಸಿದರಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ.
ಓಕೆ, ಬಹುಮನಿ ಸುಲ್ತಾನರ ವಿರುದ್ಧ ಈ ಒಂದು ಒಕ್ಕೂಟದ ವಿರುದ್ಧ ಹೋರಾಟ ಆತ್ ನೋಡ್ರಿ 1565ರಲ್ಲಿ ತಾಳಿಕೋಟೆ ಕದನ. ರಾಮರಾಯ್ ಏನಪ್ಪಾ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಸೈನ್ಯವನ್ನು ಮುನ್ನಡೆಸ್ತಾನೆ. ಇದು ಕೂಡ ಸರಿಯಾಗಿದೆ. 1 ಸರಿ 2 ಸರಿ 1 2 ಸರಿ 2 ತಪ್ಪನ್ನು ಕೊಟ್ರೆ ಇಲ್ಲಿ 1 ಮತ್ತು 2 ಸರಿಯಾಗಿದೆ. ಆಪ್ಷನ್ ಸಿ ಸರಿ ನೋಡ್ರಿ. 1565ರಲ್ಲಿ ಒಂದು ಜನವರಿ 23ರಂದು ನಡೆದ ಒಂದು ಈ ಯುದ್ಧದಲ್ಲಿ ಡೆಕ್ಕನ್ ಸುಲ್ತಾನರ ಒಕ್ಕೂಟವು ಅಳಿಯ ರಾಮರಾಯನ ನೇತೃತ್ವದ ವಿಜಯನಗರ ಸೈನ್ಯವನ್ನು ಸೋಲಿಸ್ತದ. 1565 ಜನವರಿ 23 ಮಂಗಳವಾರ ದಿನದಂದು. ವಾರ ಕೂಡ ಕೇಳಿದ್ದಾರೆ, ಮಂಗಳವಾರ. ಯಾವ ಒಂದು ದಿನ ಇರ್ತದಂದ್ರೆ ಮಂಗಳವಾರ ಆಗಿರ್ತದ. ಇದು ಸಾಮ್ರಾಜ್ಯದ ಒಂದು ಅವನತಿಗೆ ಕಾರಣ ಆಗುತ್ತದೆ. 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಅವನತಿ ಆಗುತ್ತಂತ ಹೇಳ್ತೀವಿ. ನೆಕ್ಸ್ಟ್, ಆಡಳಿತ ಮತ್ತು ನೀರಾವರಿ ಮೇಲೆ ಪ್ರಶ್ನೆಗಳು ಬಂದಿದ್ದಾವ. ಮೊದಲನೇ ಹೇಳಿಕೆ, ವಿಜಯನಗರದ ಅರಸರು ಕೃಷಿಗಾಗಿ ತುಂಗಭದ್ರಾ ನದಿ ಅಣೆಕಟ್ಟನ್ನು ಮತ್ತು ಕಾಲುವೆಗಳನ್ನು ನಿರ್ಮಿಸಿದರು ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ, ನಯಂಕಾರ ಪದ್ಧತಿಯು ಇವರ ಒಂದು ಕಾಲದಲ್ಲಿ ಪ್ರಮುಖ ಪ್ರಾಂತೀಯ ಆಡಳಿತ ವ್ಯವಸ್ಥೆ ಆಗಿತ್ತು ಅಂತ ಕೊಟ್ಟಿದ್ದಾರೆ. 1 ಮತ್ತು 2 ಕೂಡ ಸರಿಯಾಗಿ ನೋಡ್ರಿ. ಓಕೆ, ನಯಂಕಾರ ಎಂಬ ಪದ್ಧತಿ ಇರ್ತದ. ನಯಂಕಾರ ಎಂಬ ಒಂದು ಪದ್ಧತಿ ಏನಪ್ಪಾ ಅಂತಂದ್ರೆ ಇದು ಪ್ರಾಂತೀಯ ಆಡಳಿತ ವ್ಯವಸ್ಥೆ ಆಗಿರ್ತದ. ಇಲ್ಲಿ ನಾಯಕ ಅಂತ ಬಿಡ್ತಿರ್ತಾರೆ, ನಾಯಕರಿಗೆ ಇರಲು ಬಿಡ್ತಿರ್ತಾರೆ ಇಲ್ಲಿ. ಓಕೆ, ನಯಂಕಾರ ಪದ್ಧತಿ ಅಂತ ಕರಿತಾರೆ ನೋಡ್ರಿ. ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತದೆ. 1 ಮತ್ತು 2 ಸರಿಯಾಗಿವೆ. ಆಪ್ಷನ್ ಸಿ ಆಗಿದೆ ನೋಡಿ. ಓಕೆ, ಕೃಷಿಗೆ ಹೆಚ್ಚಿನ ಒತ್ತು ನೀಡ್ತಾರೆ ಇವರು ಉತ್ತಮ ನೀರಾವರಿ ವ್ಯವಸ್ಥೆಯನ್ನು ಹೊಂದಿರ್ತಾರೆ. ನಯಂಕಾರ ಪದ್ಧತಿಯಲ್ಲಿ ಸೇನಾಧಿಕಾರಿಗಳಿಗೆ ಭೂಮಿಯನ್ನು ಒಂಬಳೆಯಾಗಿ ನೀಡಲಾಗುತ್ತಿರ್ತದ. ಇದನ್ನು ನಾಯಕರಿಗೆ ಅಂತ ಹೇಳ್ತೀವಿ. ಅಂದ್ರೆ ಸೇನಾಧಿಕಾರಿಗಳಿಗೆ ಈ ಒಂದು ಭೂಮಿಯನ್ನು ಒಂಬಳೆಯಾಗಿ ನೀಡುತ್ತಿರ್ತಾರೆ ನೋಡ್ರಿ. ನೆಕ್ಸ್ಟ್, ವಿದೇಶಿ ಪ್ರವಾಸಿಗರ ಬಗ್ಗೆ ಪ್ರಶ್ನೆ ಬಂದಿದೆ. ಈ ಒಂದು ಪ್ರಶ್ನೆಗೆ ನೀವೇ ಕಮೆಂಟ್ ಮೂಲಕ ಉತ್ತರ ತಿಳಿಸ್ಬೇಕು. ಓಕೆ, 1 ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ, ಅಬ್ದುಲ್ ರಜಾಕ್ ಎಂಬ ಒಂದು ಪರ್ಷಿಯನ್ ರಾಯಭಾರಿ 1ನೇ ದೇವರಾಯನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದನು. ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದನು. ಓಕೆ, ಅದೇ ರೀತಿಯಾಗಿ 2ನೇ ಹೇಳಿಕೆ ಕೊಟ್ಟಿದ್ದಾರೆ, ಡೊಮಿಂಗ್ ಪಯಾಸ್ ಎಂಬ ಪೋರ್ಚುಗೀಸ್ ಪ್ರವಾಸಿ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಬಂದಿದ್ದನಂತ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 1 ಅಂತ ಆಯ್ಕೆಗೆಸಿಂದ ಇದರದ್ದು ಉತ್ತರ ಏನಾದಪ್ಪ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ನೀವು ಎಷ್ಟು ವಿಜಯನಗರ ಸಾಮ್ರಾಜ್ಯದ ಮೇಲೆ ತಿಳ್ಕೊಂಡ್ರಿ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಓಕೆ, ಜೊತೆಲಿ ಉತ್ತರ ಗೊತ್ತಿತ್ತಂದ್ರೆ ಕಮೆಂಟ್ ಮೂಲಕ ತಪ್ಪದೆ ಕಮೆಂಟ್ ಮಾಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಬಂದಿದೆ ನೋಡಿ, ಬಿರುದುಗಳು ಮತ್ತು ವಿಜಯಗಳು. ಓಕೆ, ಬಿರುದುಗಳು ಅವ್ರು ವಿಜಯ ಪಡೆದುಕೊಂಡದ ಬಗ್ಗೆ ಕೊಟ್ಟಿದ್ದಾರೆ. ಹೇಳಿಕೆ ಪ್ರಶ್ನೆ, ಮೊದಲನೇ ಹೇಳಿಕೆ, ಕೃಷ್ಣದೇವರಾಯನು ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ತಾರಪ್ಪ ಅಂತಂದ್ರೆ, ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಒಂದು ಬಿರುದನ್ನು ಹೊಂದಿರುವಂತ ರಾಜ್ಯ ಯಾರಂತ ಕೂಡ ಕೇಳಬಹುದು. ಅಥವಾ ಒಂದು ಕೃಷ್ಣದೇವರಾಯನ ಒಂದು ಕಾಲಾವಧಿ ಬಗ್ಗೆ ಕೇಳಿದ್ರು ನೋಡ್ರಿ ಹೋದ್ಸಲ ಪ್ರಶ್ನೆ. ಓಕೆ, ಇದು 1ನೇ ಹೇಳಿಕೆ ಸರಿಯಾಗಿದೆ ನೋಡಿ. ಓಕೆ, ಯವನ ರಾಜ ಸ್ಥಾಪನಾಚಾರ್ಯ ಎಂಬ ಒಂದು ಬಿರುದನ್ನು ಕೃಷ್ಣದೇವರಾಯ ಹೊಂದಿರ್ತಾನ. ಈತನ ಕಾಲಾವಧಿ ಬಗ್ಗೆ ಕೇಳಿದ್ರು. 1509ರಿಂದ 1529ರವರೆಗೆ ಇರ್ತಾನೆ ಈತನ ಕಾಲಾವಧಿ. ಓಕೆ, ಇಲ್ಲಿ ಬರೆಯಲು ಆಗ್ತಾ ಇಲ್ಲ, ಇರಲಿ ನೋಡೋಣ ನಿಂದ್ರಿ ಟೈಮ್. 1509ರಿಂದ 1529ರವರೆಗೆ ಈತನ ಕಾಲಾವಧಿ ಇರುತ್ತದೆ. 2ನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ, ಇವನು ಬಿದರ್ನ ಬಹುಮನಿ ಸುಲ್ತಾನರನ್ನು ಸೋಲಿಸಿ ಈ ಬಿರುದನ್ನು ಪಡೆದುಕೊಂಡಿದ್ದಾನೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ಅಂತ ಹೇಳ್ತೀನಿ. 1 ಮತ್ತು 2 ಸರಿಯಾಗಿದೆ ನೋಡಿ. ಓಕೆ, ಬಿದರ್ನಲ್ಲಿರುವಂತ ಏನಪ್ಪಾ ಅಂತಂದ್ರೆ ರಾಜನನ್ನು ಸೋಲಿಸಿ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಚಿಕ್ಕ ಮಗನಿಗೆ ಒಂದು ಸುಲ್ತಾನನ ಪೀಠವನ್ನು ನೀಡ್ತಾನ. ಅಲ್ಲಿ ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಒಂದು ಬಿರುದನ್ನು ಕೃಷ್ಣದೇವರಾಯ ಪಡೆದುಕೊಳ್ಳುತ್ತಾನ. ಇಲ್ಲಿ ನೋಡಬಹುದು ನಾವು ಬಿದರ್ನ ಸುಲ್ತಾನರಾಗಿರುವಂತ ಮೊಹಮ್ಮದ್ ಶಾನನ್ನು ಬಂಧನದಿಂದ ಬಿಡಿಸಿಗೆಸಿಂದ ಆತನನ್ನು ಮರಳಿ ಸಿಂಹಾಸನದಲ್ಲಿ ಕೂರಿಸಿದ್ರಿಂದ ಈ ಒಂದು ಬಿರುದನ್ನು ಪಡೆದುಕೊಂಡಿದ್ದಾನೆ ಅಂತಾನೆ ಹೇಳಬಹುದು. ಯಾರಿಗೆ? ಮೊಹಮ್ಮದ್ ಶಾನನ್ನು ಬಿಡಿಸಿಗೆಸಿಂದ ಆತನಿಗೆ ಮರಳಿ ಸಿಂಹಾಸನ ನೀಡ್ತಾನೆ. ಅದಕ್ಕಾಗಿ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಕೃಷ್ಣದೇವರಾಯ ಪಡೆದುಕೊಂಡಿದ್ದಾನ. ಲಾಂಛನಗಳು ಮತ್ತು ನಾಣ್ಯಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಪ್ರಶ್ನೆಯಲ್ಲಿ. ಮೊದಲನೇ ಹೇಳಿಕೆ, ವಿಜಯನಗರ ಸಾಮ್ರಾಜ್ಯದ ಅಧಿಕೃತ ರಾಜ್ಯ ಲಾಂಛನ ವರ ಆಗಿತ್ತಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಹಂದಿ ಆಗಿರುತ್ತೆ ನೋಡಿ. ವರ ಅಂದ್ರೆ ಹಂದಿ ಅಂತ ಹೇಳ್ತೀವಿ. ಇವರ ಕಾಲದ ಪ್ರಮುಖ ಚಿನ್ನದ ನಾಣ್ಯವನ್ನು ವರ ಅಥವಾ ಹೊನ್ನು ಎಂದು ಕರೀತಿದ್ದಾರೆ ಅಂತ ಕೊಟ್ರ. ಇದ್ರ ಬಗ್ಗೆ ನೋಡೋದಾದ್ರೆ 1 ಮತ್ತು 2 ಸರಿಯಾಗಿ ನೋಡಿ. ಇದು ಕೂಡ ಸರಿಯಾಗಿದೆ. ಹೊನ್ನು ಅಥವಾ ವರ ಎಂದು ಕರಿತಿರ್ತಾರೆ ಇವರ ಕಾಲದ ಒಂದು ನಾಣ್ಯಗಳನ್ನು. ಓಕೆ, 1 ಮತ್ತು 2 ಸರಿಯಾಗಿವೆ. ಓಕೆ, ಚಾಲುಕ್ಯರಂತೆ ಇವರು ಕೂಡ ಏನಪ್ಪಾ ಅಂತಂದ್ರೆ ವರವನ್ನು ತಮ್ಮ ರಾಜ್ಯ ಲಾಂಛನವಾಗಿ ಮಾಡಿಕೊಂಡಿರ್ತಾರ.
ಇವರ ಒಂದು ಚಿನ್ನದ ನಾಣ್ಯಗಳ ಮೇಲೂ ಕೂಡ ವರದ ಮುದ್ರೆಯನ್ನು ಹಾಕುತ್ತಿರ್ತಾರ. ನಾಣ್ಯಕ್ಕೂ ವರ ಎಂದೇ ಹೆಸರಿರುತ್ತೆ ನೋಡ್ರಿ. ಅಂದ್ರೆ ಇವರು ಒಂದು ಚಿನ್ನದ ನಾಣ್ಯ ಮೇಲೆ ವರದ ಮುದ್ರೆ ಹಾಕ್ತಿರ್ತಾರ. ನೆಕ್ಸ್ಟ್ ಹೇಳಿಕೆ ಪ್ರಶ್ನೆ 1ನೇ ಹೇಳಿಕೆ. ಹಂಪಿಯ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯವನ್ನು ವಿಜಯನಗರದ ಅರಸರು ಗಣನೀಯವಾಗಿ ವಿಸ್ತರಿಸಿ ಅಭಿವೃದ್ಧಿಪಡಿಸಿದರು ಅಂತ ಕೊಟ್ಟಾರ. ಇದು ಸರಿಯಾಗಿದೆ ನೋಡಿ. ವಿರೂಪಾಕ್ಷ ದೇವಾಲಯ ಏನಪ್ಪಾ ಅಂತಂದ್ರೆ ಇವರೇ ಕಟ್ಟಿಸ್ತಾರ, ಅದನ್ನು ವಿಸ್ತರಣೆ ಮಾಡ್ತಾನ. 2ನೇದ್ದು ಅಜರ ರಾಮಸ್ವಾಮಿ ಮತ್ತು ವಿಠ್ಠಲ ಸ್ವಾಮಿ ದೇವಾಲಯಗಳನ್ನು ಇವರ ವಿಶಿಷ್ಟ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಗಳಂತಾನೆ ಹೇಳಬಹುದು. ಇದು ಕೂಡ ಸರಿಯಾಗಿದೆ. ಇದು ಅಜರ ರಾಮಸ್ವಾಮಿ ಮತ್ತು ವಿಠ್ಠಲ ಸ್ವಾಮಿಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೂಡ ಕೇಳ್ತಾರ ನೋಡ್ರಿ. ಓಕೆ, ವಿಜಯನಗರ ಸಾಮ್ರಾಜ್ಯದ ಪ್ರಮುಖವಾಗಿ 1 ಮತ್ತು 2 ಸರಿಯಾಗಿ ನೋಡಿ ಅದಕ್ಕೆ. ಓಕೆ, ಕೃಷ್ಣದೇವರಾಯನ ವಿರೂಪಾಕ್ಷ ದೇವಾಲಯಕ್ಕೆ ಮಹಾರಂಗ ಮಂಟಪವನ್ನು ಸೇರಿಸ್ತಾನ. ವಿಠ್ಠಲ ಸ್ವಾಮಿ ದೇವಾಲಯದ ಕಲ್ಲಿನ ರಥ ಮತ್ತು ಸಂಗೀತ ಒಂದು ಕಂಬಗಳು ಪ್ರಸಿದ್ಧವಾಗಿವೆ ಅಂತ ಹೇಳಬಹುದು ನೋಡ್ರಿ. ನೆಕ್ಸ್ಟ್ ರಾಜವಂಶಗಳ ಬಗ್ಗೆ ಕೊಟ್ಟಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಕೇವಲ 3 ರಾಜವಂಶಗಳನ್ನು ಆಳಿದವು ಅಂತ ಕೊಟ್ಟಿದ್ದಾರೆ. ಅವು 2ನೇ ಹೇಳಿಕೆಯಲ್ಲಿ ಅವುಗಳೆಂದರೆ ಸಂಗಮ, ಸಾಳ್ವ, ತುಳುವ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಹೇಳಿಕೆ ನೋಡೋದಾದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೇವಲ 3 ರಾಜವಂಶಗಳು ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. 4 ರಾಜವಂಶಗಳು ಆಳ್ವಿಕೆಯನ್ನು ಮಾಡ್ತಾವ. ಅದರಲ್ಲಿ ಯಾವ್ಯಾವಪ್ಪ ಅಂತಂದ್ರೆ 2ನೇ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಸಂಗಮ ವಂಶ, ಸಾಳ್ವ ವಂಶ, ತುಳುವ ವಂಶ ಅಂತ ಕೊಟ್ಟಿದ್ದಾರೆ. 4ನೇದು ಯಾವ್ದಪ್ಪ ಅಂತಂದ್ರೆ ಅರವೀಡು. ಅರವೀಡು ಬರುತ್ತೆ 4ನೇ ಒಂದು ಸಾಮ್ರಾಜ್ಯ. ಓಕೆ, ಅದಕ್ಕಾಗಿ 2ನೇ ಹೇಳಿಕೆ ಕೂಡ ತಪ್ಪಾಗಿದೆ. ಯಾಕಪ್ಪ ಅಂತಂದ್ರೆ 3 ಒಂದು ಮನೆತನಗಳ ಬಗ್ಗೆ ಕೊಟ್ಟಿದ್ದಾರೆ ಬರೀ. ಅದಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ಸ್ ಡಿ ನೋಡಿ. 2 ಹೇಳಿಕೆಗಳು ತಪ್ಪಾಗ್ಯಾವ. ಓಕೆ, 4ನೇದು ರಾಜವಂಶ ಅಥವಾ 4ನೇದು ಯಾವ್ದಪ್ಪ ಅಂತಂದ್ರೆ ಅರವೀಡು ರಾಜವಂಶ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ಹೇಳಿಕೆ ಪ್ರಶ್ನೆ 1ನೇದು ಕವಿಯಿತ್ರಿ ಗಂಗಾದೇವಿಯು ಮಧುರಾ ವಿಜಯಂ ಎಂಬ ಒಂದು ಸಂಸ್ಕೃತ ಕೃತಿಯನ್ನು ರಚಿಸಿದಳು ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ಪ್ರಶ್ನೆ ಏನ್ ಕೇಳ್ತಾರ ಅಂದ್ರೆ ಮಧುರಾ ವಿಜಯಂ ಎಂಬ ಒಂದು ಕೃತಿಯನ್ನು ರಚನೆ ಮಾಡಿದಾರೆ ಯಾರಪ್ಪ ಅಂತಂದ್ರೆ ಗಂಗಾದೇವಿ ಅಂತ ನಿಮಗ್ ಗೊತ್ತಿರ್ಬೇಕು. ಓಕೆ, ಇದು ಯಾವ ಒಂದು ಭಾಷೆಯಲ್ಲಿ ಇದೆ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಇದೆ. ಸರಿಯಾದ ನೋಡಿ ಇದು. 2ನೇ ಹೇಳಿಕೆ ಕೊಟ್ಟಿದ್ದಾರೆ. ಈ ಒಂದು ಕೃತಿಯು ಕೃಷ್ಣದೇವರಾಯನ ದಕ್ಷಿಣದ ವಿಜಯ ಯಾತ್ರೆಯನ್ನು ವಿವರಿಸುತ್ತದೆ ಅಂತ ಕೊಟ್ರ. ಇದು ತಪ್ಪಾಗಿದೆ. ಓಕೆ, ಯಾಕಪ್ಪ ಅಂತಂದ್ರೆ ಈ ಗಂಗಾದೇವಿ ವಿಜಯ ತಮ್ಮ ಒಂದು ಪತ್ನಿ ಅಂದ್ರೆ ಗಂಗಾದೇವಿಯ ಗಂಡ ಆಗಿರ್ತಾನಲ್ಲ ಆತನ ಒಂದು ಸಾಹಸ ಬಗ್ಗೆ ಇರ್ತದ. ಇಲ್ಲಿ ಕೃಷ್ಣದೇವರಾಯ ಅಂತ ಕೊಟ್ಟಿದ್ರು, ಅದಕ್ಕಾಗಿ 2ನೇ ಹೇಳಿಕೆ ತಪ್ಪಾಗಿದೆ. ಇಲ್ಲಿ 1 ಸರಿ ಇದೆ, 2 ಸರಿ, 2 ಸರಿ ಇದೆ, 2 ತಪ್ಪಂತ ಕೊಟ್ರೆ ಇಲ್ಲಿ 1 ಮಾತ್ರ ಸರಿಯಾಗಿದೆ ನೋಡಿ. ಓಕೆ, ಇದ್ರ ಬಗ್ಗೆ ನೋಡೋಣ ಬನ್ನಿ. ಮಧುರಾ ವಿಜಯಂ ಕೃತಿ ಏನಪ್ಪಾ ಅಂತಂದ್ರೆ ಗಂಗಾದೇವಿಯ ಪತಿಯಾಗಿರುವಂತ ಕುಮಾರ ಕಂಪಣನು. ನೋಡ್ರಿ, ಕುಮಾರ ಕಂಪಣ ಏನಪ್ಪಾ ಅಂತಂದ್ರೆ ಗಂಗಾದೇವಿಯ ಪತಿಯಾಗಿರ್ತಾನ. ಈತನೇನಪ್ಪಾ ಅಂತಂದ್ರೆ ಮಧುರೈನ ಒಂದು ಸುಲ್ತಾನ ಮೇಲೆ ಸಾಧಿಸಿದ ವಿಜಯವನ್ನು ಈ ಒಂದು ಮಧುರಾ ವಿಜಯಂನಲ್ಲಿ ಗಂಗಾದೇವಿ ಏನ್ ಮಾಡ್ತಾಳಪ್ಪ ಅಂತಂದ್ರ ಬರಿತಾಳ. ಯಾವ ರೀತಿಯಾಗಿ ಕುಮಾರ ಕಂಪಣನು ಈ ಒಂದು ಮಧುರೈ ಸುಲ್ತಾನ ಮೇಲೆ ದಾಳಿ ಮಾಡಿ ವಿಜಯಿಸಿದ ಅಂತ ಈ ಒಂದು ಮಧುರಾ ವಿಜಯಂನಲ್ಲಿ ಗಂಗಾದೇವಿ ಬರಿತಾಳ ಅಂತಾನೆ ಹೇಳ್ತಾರೆ ನೋಡ್ರಿ. ಇಲ್ಲಿ ಕೃಷ್ಣದೇವರಾಯ ಅಂತ ಕೊಟ್ಟಿದ್ರು, ಅದು ತಪ್ಪು. ಜೊತೆಗೆ ಇದು ಯಾವ ಒಂದು ಭಾಷೆಯಲ್ಲಿ ಇದೆಪ್ಪ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಬರೀತಾಳಿಕೆ. ಓಕೆ, ಇದ್ರ ಬಗ್ಗೆ ಕೂಡ ಗೊತ್ತಿರಬೇಕು ಯಾವ ಭಾಷೆಯಲ್ಲಿ ಕೃತಿಗಳಿದ್ದಾವಂತ. ಈ ರೀತಿಯಾಗಿ ಕೂಡ ಕೇಳ್ತಾರ. ನೆಕ್ಸ್ಟ್ 1ನೇ ಹೇಳಿಕೆ ವಿಜಯನಗರ ಕಾಲದಲ್ಲಿ ದಸರಾ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿತ್ತು ಅಂತ ಕೊಟ್ಟಿದ್ದಾರೆ. 2ನೇ ಹೇಳಿಕೆ ಹಂಪಿಯಲ್ಲಿರುವಂತ ಮಹಾನವಮಿ ದಿಬ್ಬವು ಈ ಒಂದು ಭವ್ಯ ಆಚರಣೆಯ ಪ್ರತೀಕವಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಕ್ವೆಶ್ಚನ್ ನಂಬರ್ 2 ಅಂತ ಹಾಕಿಗೆಸಿಂದ ನೀವು ಉತ್ತರವನ್ನು ತಿಳಿಸಿ. ಓಕೆ, ಮಿಸ್ ಮಾಡದೆ ಉತ್ತರವನ್ನು ಕರೆಕ್ಟ್ ಆಗಿ ತಿಳಿಸಿ. ನೀವು ಯಾವ ರೀತಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ಹಿಡಿತ ಹೊಂದಿದ್ರ ಅಂತ ಗೊತ್ತಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ಸಾಮ್ರಾಜ್ಯ ಅವನತಿ ಯಾವ ರೀತಿ ಆಯ್ತಂತ ಹೇಳಿಕೆ ರೂಪದಲ್ಲಿ ಬಂದಿದೆ ಪ್ರಶ್ನೆ. ಹೇಳಿಕೆ ರೂಪ 1ನೇ ಒಂದು ಹೇಳಿಕೆ ನೋಡೋದಾದ್ರೆ ತಾಳಿಕೋಟೆ ಕದನದ ಭೀಕರತೆಯ ನಂತರ ವಿಜಯನಗರದ ರಾಜಧಾನಿಯು ಪೆನ್ನುಗೊಂಡಕ್ಕೆ ಸ್ಥಳಾಂತರಿಸಲಾಯ್ತು ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಏನಪ್ಪ ಅಂತಂದ್ರೆ ಸರಿಯಾಗಿದೆ. 1565ರಲ್ಲಿ ಈ ಒಂದು ತಾಳಿಕೋಟೆ ಕದನ ನಡೀತದಲ್ಲ, ಅದರ ನಂತರ ಏನಪ್ಪಾ ಅಂತಂದ್ರೆ ರಾಜಧಾನಿ ಪೆನ್ನುಗೊಂಡಕ್ಕೆ ಸ್ಥಳಾಂತರ ಮಾಡ್ತಾರೆ. ಈ ಒಂದು ಕದನವನ್ನು ಬನ್ನಿಹಟ್ಟಿ ಅಥವಾ ರಕ್ಕಸತಂಗಡಿ ಕದನ ಅಂತ ಕರಿತಾರೆ ನೋಡಿ. ಇದು ಕೂಡ ಸರಿಯಾಗಿದೆ. ರಕ್ಕಸತಂಗಡಿ ಕದನ ಅಂತ ಕೂಡ ಕರಿತಾರೆ, ಬನ್ನಿಹಟ್ಟಿ ಅಂತ ಕದನ ಎಂದು ಕೂಡ ಕರಿತಾರೆ ನೋಡ್ರಿ. ಅದಕ್ಕಾಗಿ 2 ಹೇಳಿಕೆಗಳು ಸರಿಯಾಗಿವೆ. 1 ಸರಿ, 2 ಸರಿ, 1, 2 ಸರಿ, 2 ತಪ್ಪು. 1, 2 ಹೇಳಿಕೆಗಳು ಸರಿಯಾಗಿವೆ ನೋಡಿ. ಓಕೆ,
ಇಲ್ಲಿ ಮಾಹಿತಿ ಇದೆ ನೋಡಿ 1565ರಲ್ಲಿ ಈ ಒಂದು ಹಂಪಿ ಸಂಪೂರ್ಣ ನಾಶ ಆಗ್ತದ. ತಿರುಮಲ ಏನಪ್ಪಾ ಅಂತಂದ್ರೆ ಸದಾಶಿವರಾಯನೊಂದಿಗೆ ಪೆನ್ನುಗೊಂಡಕ್ಕೆ ಪಲಾಯನ ಮಾಡಿಸಿಂದ ಅಲ್ಲಿಂದ ಆಳ್ವಿಕೆ ಮುಂದುವರಿಸ್ತಾನ. ಈಗ ಎಲ್ಲಿ ಕಂಡು ಬರ್ತಂದ್ರೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ ಇದು ಪೆನ್ನುಗೊಂಡ. ನೆಕ್ಸ್ಟ್ ವಿದೇಶಿ ಪ್ರವಾಸಿಗರ ಭೇಟಿ. ನಿಕೋಲೋ ಕೊಂಟಿ ಎಂಬ ಇಟಾಲಿಯನ್ ಪ್ರವಾಸಿ 1ನೇ ದೇವರಾಯನ ಕಾಲದಲ್ಲಿ ಭೇಟಿ ನೀಡಿದನಂತ ಕೊಟ್ರ. 2ನೇ ಹೇಳಿಕೆ ಕೊಟ್ಟಿದ್ದಾರೆ. ಪರ್ನಾವೋ ನ್ಯೂನೆಜ್ ಎಂಬ ಪೋರ್ಚುಗೀಸ್ ಪ್ರವಾಸಿ ಸಾಳುವ ನರಸಿಂಹನ ಕಾಲದಲ್ಲಿ ಬಂದನಂತ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ನೀವು ಉತ್ತರ ನೀಡಿ ಕ್ವಶನ್ ನಂಬರ್ 3 ಅಂತ ಹಾಕಿ. ಯಾಕಪ್ಪ ಅಂತಂದ್ರೆ ನಿಮಗ್ ಕೂಡ ಹೋಮ್ ವರ್ಕ್ ಇರ್ಬೇಕಲ್ಲ, ಬರೀ ವಿಡಿಯೋ ನೋಡಿಗೇಸಿಂದ ಆನ್ಸರ್ ಅನ್ನು ತಿಳ್ಕೋದಲ್ಲ, ಜೊತೆಗೆ ನೀವು ಕೂಡ ಉತ್ತರವನ್ನು ಹೇಳಕ್ಕೆ ಟ್ರೈ ಮಾಡ್ಬೇಕು. ಅದಕ್ಕಾಗಿ ಈ ಒಂದು ಕ್ವಶನ್ ನಂಬರ್ 3 ಇದನ್ನು ಕೂಡ ನೀವೇ ಹೇಳಿ. ಇನ್ನೂ ಬಹಳ ಇದಾವೆ, ನೋಡೋಣ ಬನ್ನಿ. ನೆಕ್ಸ್ಟ್ ಪ್ರಶ್ನೆ ಬಂದೆ ನೋಡಿ. ಮೊದಲನೇ ಒಂದು ಹೇಳಿಕೆ ವಿಜಯನಗರದ ಅರವೀಡು ವಂಶದ ಕೊನೆಯ ದೊರೆ 3ನೇ ಶ್ರೀರಂಗ ಅಂತ ಕೊಟ್ರ. ಇದು ಕೂಡ ಸರಿಯಾಗಿದೆ ನೋಡಿ 1ನೇ ಹೇಳಿಕೆ. 2ನೇ ಹೇಳಿಕೆ ಕೊಟ್ಟಿದ್ದಾರೆ ಅರವೀಡು ವಂಶದ ಸ್ಥಾಪಕ ತಿರುಮಲ ರಾಯ ಅಂತ ಕೊಟ್ರ. ಇಲ್ಲಿ ಈ ಒಂದು ಹೇಳಿಕೆ ಬಗ್ಗೆ ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಸೀದಾ 1 ಮತ್ತು 2 ಸರಿಯಾಗಿದೆ ನೋಡಿ. ಓಕೆ, 1 ಮತ್ತು 2 ಸರಿ. ಅಂದ್ರೆ ಅರವೀಡು ವಂಶದ ಸ್ಥಾಪಕ ಯಾರಂದ್ರೆ ತಿರುಮಲ ರಾಯ. ಈ ಒಂದು ವಿಜಯನಗರ ಅರವೀಡು ವಂಶದ ಕೊನೆ ದೊರೆ ಯಾರಪ್ಪ ಅಂತಂದ್ರೆ 3ನೇ ಶ್ರೀರಂಗ. ಓಕೆ, 1646ರಲ್ಲಿ 3ನೇ ಶ್ರೀರಂಗನ ಮರಣದೊಂದಿಗೆ ವಿಜಯನಗರ ಸಾಮ್ರಾಜ್ಯ ಏನಪ್ಪಾ ಅಂತಂದ್ರೆ ಅಂತ್ಯಗೊಳ್ತದೆ. ನೆಕ್ಸ್ಟ್ ವಂದಿಸಿ ಬರೆಯಲು ಬಂದಿದ್ದಾರೆ ನೋಡ್ರಿ. ರಾಜವಂಶಗಳು ಮತ್ತು ಸ್ಥಾಪಕರ ಬಗ್ಗೆ ಕೊಟ್ಟಿದ್ದಾರೆ. ನಮ್ಗೆ 4 ರಾಜವಂಶಗಳು ಗೊತ್ತಿರಬೇಕು. ವಿಜಯನಗರ ಸಾಮ್ರಾಜ್ಯ ಅಂದ್ರೆ 4 ರಾಜವಂಶಗಳು ಗೊತ್ತಿರಬೇಕು. ಇದು ಸ್ಥಾಪನೆ ಆಗಿದ್ದು ಕ್ರಿಸ್ತಕ 1336ರಲ್ಲಿ ಅಂತ ಕೂಡ ಗೊತ್ತಿರಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸಂಗಮ ಸಾಳುವ ತುಳುವ ಅರವೀಡು. ಇಲ್ಲಿ ಸಂಗಮ ವಂಶದ ಬಗ್ಗೆ ನೋಡೋಣ. ಮೊದಲು ಯಾರು ಸ್ಥಾಪನೆ ಮಾಡ್ತಾರ? ಸಂಘ ವಂಶದ ಅಕ್ಕ ಬುಕ್ಕ ಅಂತ ನಾವು ಕರಿತೀವಿ. ಅಂದ್ರೆ ಮೊದಲದ್ದು ಹರಿಹರ ಬುಕ್ಕರಾಯರು ಸ್ಥಾಪನೆ ಮಾಡ್ತಾರ ಸಂಗಮ ವಂಶ. 1ನೇದಕ್ಕೆ 2 ಎಲ್ಲಿದೆ ಅಂತ ನೋಡ್ರಿ. 1ನೇದಕ್ಕೆ 2 ಇಲ್ಲಿಲ್ಲ, 1ನೇದ್ರಲ್ಲಿಲ್ಲ. 1ನೇದಕ್ಕೆ 2 ಬಿ ನಲ್ಲಿ ಇದೆ ನೋಡಿ, ಸಿ ನಲ್ಲಿ ಇದೆ, ಡಿ ನಲ್ಲಿ 3 ಅಂತ ಇದೆ. ತಪ್ಪು ಇದು ಕೂಡ. ಸಾಳುವ ವಂಶದ ಬಗ್ಗೆ ನೋಡೋಣ. ಸಾಳುವ ವಂಶ ಸ್ಥಾಪನೆ ಮಾಡಿದ್ರು ಸಾಳುವ ನರಸಿಂಹ. 2ನೇದಕ್ಕೆ 1ನೇದ್ ನೋಡೋಣ. 2ನೇದಕ್ಕೆ 1ನೇದ್ದು ಇಲ್ಲಿ ಸಿ ನಲ್ಲಿ ಇಲ್ಲ, ಅದಕ್ಕಾಗಿ ಸಿ ತಪ್ಪಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗಿತ್ತಪ್ಪ ಅಂತಂದ್ರೆ ಆಪ್ಷನ್ಸ್ ಬಿ ನೋಡಿ. ಓಕೆ, ತುಳುವ ವಂಶ ಏನಪ್ಪಾ ಅಂತಂದ್ರೆ ಯಾರು ವೀರ ನರಸಿಂಹ ಅವರು ಸ್ಥಾಪನೆ ಮಾಡ್ತಾರ. ಅರವೀಡು ವಂಶದ ತಿರುಮಲ ಅವರು ಸ್ಥಾಪನೆ ಮಾಡ್ತಾರ. ಈಗ ತಾನು ನಾವು ನೋಡಿದ್ವಿ ಅರವೀಡು ವಂಶ ಸಾಮ್ರಾಜ್ಯ ಸ್ಥಾಪಕ ಯಾರಂದ್ರೆ ತಿರುಮಲ ರಾಯ. ಓಕೆ, ಈ ರೀತಿಯಾಗಿ ನಾವು ಕಂಡುಹಿಡಬೇಕಾತ್ ನೋಡ್ರಿ. ಇದ್ರ ಬಗ್ಗೆ ಇಲ್ಲೇ ಇದೆ ನೋಡಿ ಮಾಹಿತಿ ಸೇಮ್. ಓಕೆ, ನೆಕ್ಸ್ಟ್ ನೋಡೋಣ. ಪ್ರವಾಸಿಗರು ಮತ್ತು ಭೇಟಿಯಾದ ಕಾಲದ ಬಗ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಒಂದು ರಾಜ್ಯಕ್ಕೆ, ಅಂದ್ರೆ ಯಾವ ಒಂದು ರಾಜ್ಯದ ಒಂದು ಆಸ್ಥಾನಕ್ಕೆ ಯಾವ ದೇಶದ ವ್ಯಕ್ತಿ ಬಂದಿದ್ದಾನ ಅಂತ ಕೊಟ್ರಿ. ಇಲ್ಲಿ ಮೊದಲನೇದ್ದು ಅಬ್ದುಲ್ ರಜಾಕ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಬ್ದುಲ್ ರಜಾಕ್. ಓಕೆ, ಮೊದಲು ನೋಡೋಣ. ಅಬ್ದುಲ್ ರಜಾಕ್ ಯಾರ ಆಸ್ಥಾನಕ್ಕೆ ಬರ್ತಾನ? ಅಬ್ದುಲ್ ರಜಾಕ್ 2ನೇ ದೇವರಾಯನ ಆಸ್ಥಾನಕ್ಕೆ ಬರ್ತಾನ ನೋಡ್ರಿ. 1ನೇದ್ದು ಏನಾಗಿದೆ? 4ನೇದಾಗಿದೆ. 1ನೇದ್ 4ನೇದು ಎ ಅಲ್ಲಿದೆ, ಬಿ ನಲ್ಲಿಲ್ಲ, ಸಿ ನಲ್ಲಿದೆ, ಡಿ ನಲ್ಲಿಲ್ಲ. ಓಕೆ, ನಂತರ ಯಾರಪ್ಪ ಅಂತಂದ್ರೆ ಡೋಮಿಂಗ್ ಪಯಸ್. ಡೋಮಿಂಗ್ ಪಯಸ್ ಏನಪ್ಪಾ ಅಂತಂದ್ರೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾನ. 2ನೇದ್ದು 3 ಆಗಿದೆ ನೋಡಿ. ಆಪ್ಷನ್ ಬಿ 3 ಆಗಿದೆ. ಇಲ್ಲಿ ಬಿ 1 ಇದೆ, ಅದಕ್ಕಾಗಿ ಸಿ ಕೂಡ ತಪ್ಪು. ಆಪ್ಷನ್ ಸಿ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ಆಗಿದೆ. ನಿಕೋಲೋ ಕೊಂಟಿ ಏನಪ್ಪಾ ಅಂತಂದ್ರೆ ಈ ಒಂದು 1ನೇ ದೇವರಾಯನ ಆಸ್ಥಾನಕ್ಕೆ ಬರ್ತಾನ ನಿಕೋಲೋ ಕೊಂಟಿ. ನಂತರ ಫರ್ನಿಯೋ ನ್ಯೂನೆಜ್ ಈತ ಏನಪ್ಪಾ ಅಂತಂದ್ರೆ ಅಚ್ಯುತರಾಯನ ಕಾಲದಲ್ಲಿ ಬರುತ್ತಾನೆ ಅಂತ ಹೇಳ್ತೀವಿ. ಈ ರೀತಿಯಾದಂತ ಅವರ ಒಂದು ರಾಜರು ಅವರು ಬಂದಿರುವಂತ ವ್ಯಕ್ತಿಗಳ ಬಗ್ಗೆ ಗೊತ್ತಿರಬೇಕು. 1ನೇ ದೇವರಾಯನ ಆಸ್ಥಾನಕ್ಕೆ ನಿಕೋಲೋ ಕೊಂಟಿ ಬಂದಿರ್ತಾನೆ. ಅಬ್ದುಲ್ ರಜಾಕ್ ಏನಪ್ಪಾ ಅಂತಂದ್ರೆ 2ನೇ ದೇವರಾಯನ ಆಸ್ಥಾನಕ್ಕೆ ಬಂದಿರ್ತಾನೆ. ಡೋಮಿಂಗ್ ಪಯಸ್ ಕೃಷ್ಣ ದೇವರಾಯ. ನ್ಯೂನೆಜ್ ಏನಪ್ಪಾ ಅಂತಂದ್ರೆ ಅಚ್ಯುತರಾಯನ ಆಸ್ಥಾನಕ್ಕೆ ಬಂದಿರ್ತಾನೆ ನೋಡ್ರಿ. ನೆಕ್ಸ್ಟ್ ಕೃತಿ ಮತ್ತು ಅದನ್ನು ಬರೆದಂತ ವ್ಯಕ್ತಿಗಳ ಬಗ್ಗೆ ಕೊಟ್ಟಿದ್ದಾರ. ಈ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕ್ವಶನ್ ನಂಬರ್ ಏನಿತ್ತು 4 ಏನೋ 5 ಇದೆ ನೋಡಿ. ಕ್ವಶನ್ ನಂಬರ್ 4 ಅಥವಾ 5 ಇರ್ಬೋದು. ಈ ಒಂದು ಕ್ವಶನ್ ನಂಬರ್ 4 ಅಂತ ಹಾಕಿ ವಂದಿಸಿ ಬೇರೆ ಅಂತ ಹೇಳಿ ಉತ್ತರವನ್ನು ಹೇಳಿ. ಓಕೆ, ವಂದಿಸಿ ನೀವೇ ಬರೀರಿ. ಯಾರ್ಯಾರ ಒಂದು ಕರ್ತೃ ಯಾವ ಒಂದು ಕೃತಿಯನ್ನು ಬರೆದಿದ್ದಾರಂತ ನಿಮಗ ಗೊತ್ತಿರ್ಬೇಕಾಗ್ತದ. ಅದಕ್ಕಾಗಿ ಈ ಒಂದು ನಿಮಗೆ ಪ್ರಶ್ನೆ. ಇವೆಲ್ಲ ನಾನು ಹೇಳಿದೀನಿ ಈಗನೇ. ಆಮುಕ್ತ ಮೌಲ್ಯ, ಮಧುರ ವಿಜಯಂ, ಕುಮಾರವ್ಯಾಸ ಭಾರತ, ಶಿವತತ್ವ ಚಿಂತಾಮಣಿ. ಯಾರ್ಯಾರು ಬರೆದಿದ್ದಾರಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ.
ರಾಜರು ಮತ್ತು ಅವರ ಬಿರುದುಗಳ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಎರಡನೇ ದೇವರಾಯನ ಒಂದು ಬಿರುದು ಏನಾಗಿರುತ್ತಪ್ಪ ಅಂತಂದ್ರೆ ಏನಾಗಿರುತ್ತೆ, ಗಜ ಬೇಟೆಗಾರ ಅಂತ ಇರ್ತದೆ. ಓಕೆ, ಗಜ ಬೇಟೆಗಾರ ನೋಡ್ರಿ. ಒಂದನೇದ್ದು 4 ಇಲ್ಲಿದೆ, ಒಂದನೇದ್ದು 4 ಇಲ್ಲಿದೆ, ಇಲ್ಲಿಲ್ಲ, ಇಲ್ಲಿದೆ, ಇಲ್ಲಿಲ್ಲ. ನಂತರ ಕೃಷ್ಣದೇವರಾಯ ಏನಪ್ಪಾ ಅಂತಂದ್ರೆ ವೇದ ಮಾರ್ಗ ಪ್ರತಿಷ್ಠಾಪಕ ಅಲ್ಲ, ಆಂಧ್ರ ಭೋಜ ಅಂತ ಇರುತ್ತೆ ನೋಡ್ರಿ. ಓಕೆ, ಆಂಧ್ರ ಭೋಜ ಅಂತ ಯಾರಿಗಿದೆ? ಕೃಷ್ಣ ದೇವರಾಯನಿಗೆ ಆಂಧ್ರ ಭೋಜ ಅಂತ ಕರಿತಿರ್ತೀವಿ. ಓಕೆ, ಅಂದ್ರೆ ಬಿಗೆ ಒಂದನೇದಿಲ್ಲಿದೆ, ಬಿಗೆ ಒಂದನೇದಿಲ್ಲಿದೆ, ಇಲ್ಲಿ 2 ಇದೆ. ತಪ್ಪಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ ನೋಡ್ರಿ. ಆಮೇಲೆ 1ನೇ ಬುಕ್ಕರಾಯ ಬರ್ತಾನ. 1ನೇ ಬುಕ್ಕರಾಯ ಕೂಡ ಪ್ರಸಿದ್ಧ ನೋಡ್ರಿ. ಯಾಕಪ್ಪ ಅಂತಂದ್ರೆ ಚೀನಾ ದೇಶಕ್ಕೆ ಈತಗೆ ರಾಯಭಾರಿಯನ್ನು ಕಳಿಸ್ತಾನಿತ್ತ 1ನೇ ಬುಕ್ಕರಾಯ. ಈತಗ ಏನಂತ ಕರಿತಾರ? ಏನಂತ ಕರಿತಾರ? ವೇದ ಮಾರ್ಗ ಪ್ರತಿಷ್ಠಾಪಕ ಅಂತ ಕರಿತಾರ ನೋಡ್ರಿ. ಓಕೆ, ವೇದ ಮಾರ್ಗ ಪ್ರತಿಷ್ಠಾಪಕ ಅಂತ ಕರಿತಾರೆ ಯಾರಿಗೆ? 1ನೇ ಬುಕ್ಕರಾಯಗೆ. ನಂತರ 2ನೇ ಹರಿಹರನಿಗೆ ಏನಂತ ಕರಿತಾರ? ರಾಜ್ಯ ವ್ಯಾಸ ಅಂತ ಕರಿತಾರ ನೋಡ್ರಿ. ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿತ್ತು ಇಲ್ಲಿ. ಓಕೆ, ಮಹಾರಾಜ ರಾಜ್ಯ ವ್ಯಾಸ ಅಂತ 2ನೇ ಹರಿಹರಿಗೆ ಕರಿತಾರ. ವೇದ ಮಾರ್ಗ ಪ್ರತಿಷ್ಠಾಪಕ ಬುಕ್ಕರಾಯ ಕರಿತಾರ. ಓಕೆ, 1ನೇ ಬುಕ್ಕರಾಯ. ಆಂಧ್ರ ಭೋಜ ಅಂತ ಕೃಷ್ಣದೇವರಾಯ ಕರಿತಾರ. ಗಜ ಬೇಟೆಗಾರ ಅಂತ 2ನೇ ದೇವರಾಯನಿಗೆ ಕರೀತಾರ. ಐತಿಹಾಸಿಕ ಘಟನೆಗಳು ಮತ್ತು ನಡೆದಂತ ವರ್ಷಗಳ ಬಗ್ಗೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಒಂದು ಉತ್ತರ ನೋಡೋಣ. ಮೊದಲನೇದು ಸಾಮ್ರಾಜ್ಯ ಸ್ಥಾಪನೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಯಾವಾಗ ಆಯ್ತು ಅಂತ ಕೊಟ್ರ. ಇದು ಯಾವಾಗ ಆಯ್ತಪ್ಪ ಅಂತಂದ್ರೆ 1336ರಲ್ಲಿ ನಡೀತದೆ. ಕ್ರಿಸ್ತ ಶಕ 1336ರಲ್ಲಿ ಸ್ಥಾಪನೆ ಆಗ್ತದ. ನಂತರ ತಾಳಿಕೋಟೆ ಕದನ ಯಾವಾಗ ನಡೀತಪ್ಪ ಅಂತಂದ್ರೆ 1565 23ನೇ ತಾರೀಕು ಮಂಗಳವಾರ ನಡೀತದೆ ನೋಡ್ರಿ. ತಾಳಿಕೋಟೆ ಕದನ 1565ರಲ್ಲಿ ನಡೀತದ. ಓಕೆ, 2ನೇದಕ್ಕೆ 1ನೇದ್ದು. ನಂತರ ಕೃಷ್ಣದೇವರಾಯ ನಡೀತದೆ. ಕೃಷ್ಣದೇವರಾಯನ ಪಟ್ಟಾಭಿಷೇಕ ಯಾವಾಗ ಆಗುತ್ತೆ ಅಂತ ಕೊಟ್ರಿ ಇಲ್ಲಿ. ರಾಯಚೂರು ಕದನ ಯಾವಾಗ ಆಯ್ತಂತ ಕೊಟ್ರ ಇಲ್ಲಿ. ಮೊದಲು ಸಾಮ್ರಾಜ್ಯ ಸ್ಥಾಪನೆ ಯಾವುದು? 1ನೇದಕ್ಕೆ 2ನೇದು. 1ನೇದಕ್ಕೆ 2ನೇದು ಇಲ್ಲದ, ಇದು ಇಲ್ಲಿಲ್ಲ, ಇಲ್ಲಿದೆ, ಇಲ್ಲಿದೆ ಮತ್ತು ಇಲ್ಲಿಲ್ಲ. ಓಕೆ, ಸಿ ಅಥವಾ ಬಿ ಇದ್ದಲ್ಲಿ ಇರುತ್ತೆ ನೋಡ್ರಿ. ತಾಳಿಕೋಟೆ ಕದನ ಯಾವಾಗ ಹೇಗ್ ಬಂದಿದೆ ನೋಡಿ 1ನೇದು. ಅಂದ್ರೆ ಬಿ 1ನೇದು ಇಲ್ಲಿದೆ, ಬಿ 4ನೇದು ಇದೆ. ಇದು ತಪ್ಪಾಗಿದೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಓಕೆ, ಎರಡು ಕಂಡಿಡಿದ್ರೆ ಏನಪ್ಪಾ ಅಂತಂದ್ರೆ ನಾವು ಸುಲಭವಾಗಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬಹುದು. ಈಗ ಸಿ ಏನಪ್ಪಾ ಅಂತಂದ್ರೆ 4ನೇದಿದೆ. ಕೃಷ್ಣದೇವರಾಯನ ಪಟ್ಟಾಭಿಷೇಕ ಯಾವಾಗ ಆಯ್ತಪ್ಪ ಅಂತಂದ್ರೆ ಈ ಒಂದು 1509ರಲ್ಲಿ ನಡೀತದ. ಕೃಷ್ಣದೇವರಾಯನ ಪಟ್ಟಾಭಿಷೇಕ ವಿಜಯನಗರ ಸಾಮ್ರಾಜ್ಯದಲ್ಲಿ. ನಂತರ ಬರುತ್ತೆ ಆಪ್ಷನ್ಸ್ ಡಿ ಬರುತ್ತೆ ನೋಡ್ರಿ. ರಾಯಚೂರು ಕದನ ಯಾವಾಗ ನಡೀತಪ್ಪ ಅಂತಂದ್ರೆ 1520ರಲ್ಲಿ ರಾಯಚೂರು ಕದನ ನಡೀತದ. ಈ ರೀತಿಯಾಗಿ ಗೊತ್ತಿರ್ಬೇಕಾತ್ ನೋಡ್ರಿ. ವಿಜಯನಗರ ಸ್ಥಾಪನೆ ಕ್ರಿಸ್ತಕ 1336, ತಾಳಿಕೋಟೆ ಕದನ 1565, ಕೃಷ್ಣದೇವರಾಯನ ಪಟ್ಟಾಭಿಷೇಕ 1509. ಓಕೆ, 1509 1529 ಇರ್ತಾನೆ. ನಂತರ ರಾಯಚೂರು ಕದನ ಅಥವಾ ಬಿಜಾಪುರ ಇಸ್ಮಾಯಿಲ್ ಆದಿಲ್ ಶಾ ವಿರುದ್ಧ ಯಾವಾಗ ನಡೀತಪ್ಪ ಅಂತಂದ್ರೆ 1525ರಲ್ಲಿ 20ರಲ್ಲಿ ಏನತ್ತಪ್ಪ ಅಂತಂದ್ರೆ ಬಿಜಾಪುರದ ಇಸ್ಮಾಯಿಲ್ ಶಾಹಿ ವಿರುದ್ಧ ಹೋರಾಟ ಮಾಡಲಾಗುತ್ತದೆ. ಇವೇನಾಗಿದಪ್ಪ ಅಂತಂದ್ರ ಪ್ರಮುಖ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತ ಪ್ರಮುಖ ಪ್ರಶ್ನೆಗಳು. ಅದರ ರೀತಿಯಲ್ಲಿ ಹೇಳಿಕೆ ರೂಪದ ಒಂದು ಕ್ವಾಲಿಟಿ ಪ್ರಶ್ನೆಗಳವ. ಈ ಒಂದು ಪ್ರಶ್ನೆಗಳು ಓದ್ಕೊಂಡ್ರೆ ಏನಪ್ಪಾ ಅಂತಂದ್ರೆ ನೀವು ವಿಜಯನಗರ ಸಾಮ್ರಾಜ್ಯದ ಒಂದು 80% ಏನಪ್ಪಾ ಅಂತಂದ್ರೆ ನಿಮ್ಗೆ ಫುಲ್ ಪರ್ಫೆಕ್ಟ್ ಆದಂಗ ಅರ್ಥ. ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದಪ್ಪ ಅಂತಂದ್ರೆ 80% ಗೊತ್ತಾದಂಗೆ ಅರ್ಥ. ಇನ್ನೊಂದು 20% ಏನಪ್ಪಾ ಅಂತಂದ್ರೆ ಅಲ್ಲೇ 6-12 ತರ ಬುಕ್ಕದಲ್ಲಿ ಇರ್ತದ. ಅದನ್ನು ಕೂಡ ಇನ್ನೂ ಹೆಚ್ಚಿನ ಒಂದು ಅಧ್ಯಯನ ಮಾಡಿ ಯಾವ್ಯಾವ ಹೋರಾಟಗಳಿದ್ದಾವೆ ಇನ್ನೂ ಕೂಡ ತಿಳ್ಕೊಳ್ಳಿ. ಓಕೆ, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ರಿ. ಓಕೆ, ಅದೇ ರೀತಿಯಾಗಿ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಪ್ರೋತ್ಸಾಹಿಸಿ. ನಿಮ್ಮ ಒಂದು ಅಭಿಪ್ರಾಯವನ್ನು ನಮಗೂ ತಿಳಿಸಿ. ವಿಡಿಯೋ ಯಾವ ರೀತಿ ಆಗಿದೆ ಅಂತ, ಕ್ವಶನ್ ಯಾವ ರೀತಿ ಆಗಿದೆ ಅಂತ ಹೇಳ್ರಿ. ಕ್ವಶನ್ ಇಷ್ಟ ಆಯ್ತು ಅಂದ್ರೆ ಇನ್ನೂ ಹೆಚ್ಚಿನ ಒಂದು ವಿಡಿಯೋನ ಮಾಡೋಣ ಇದೇ ರೀತಿಯಾಗಿ. ಓಕೆ, ಟೇಕ್ ಕೇರ್ ಬಾಯ್ ಸ್ನೇಹಿತರೆ. ಇದೇ ರೀತಿಯಾಗಿ ನೀವು ಒಂದು ಓದನ್ನ ಚುರುಕುಗೊಳಿಸಿ. ಬಾಯ್.